ಒಂದು ಕಾಲದಲ್ಲಿ ಒಂದು ಭವ್ಯವಾದ ಅರಮನೆಯಿತ್ತು. ಆ ಅರಮನೆಯಲ್ಲಿ ಒಬ್ಬ ಸುಂದರ ರಾಣಿ ವಾಸಿಸುತ್ತಿದ್ದಳು. ಅವಳು ಸುಂದರ ಮಗಳನ್ನು ಹೊಂದಬೇಕೆಂದು ಬಯಸಿದ್ದಳು. ಅದು ಚಳಿಗಾಲವಾಗಿತ್ತು. ಅವಳು ಕಿಟಕಿಯ ಬಳಿ ಕುಳಿತಿದ್ದಳು ಮತ್ತು ರಾಣಿ ಅವಳ ರಕ್ತವನ್ನು ಸ್ವಚ್ಛಗೊಳಿಸಿದಳು. ಆ ಕ್ಷಣದಲ್ಲಿ ಅವಳು ನಕ್ಷತ್ರಗಳಂತೆ ಬಿಳಿಯಾಗಿರುವ, ಅವಳ ಕಣ್ಣುಗಳು ನಕ್ಷತ್ರಗಳಂತೆ ಹೊಳೆಯುವ ಮತ್ತು ಸಂತೋಷದಿಂದ ತುಂಬಿರುವ ಮಗಳಿಗಾಗಿ ಪ್ರಾರ್ಥಿಸಿದಳು. ಅವಳ ಆಸೆಗೆ ಈಡೇರಿತು. ಅವಳು ತನ್ನ ಮಗಳಿಗೆ ಎಕ್ಲಿಪ್ಸ್ ಎಂದು ಹೆಸರಿಸಿದಳು ಮತ್ತು ಅವಳ ಜೀವನವು ಹಾಗೆಯೇ ಹೋಯಿತು. ಆದರೆ ಅವಳ ಸಂತೋಷವೂ ಅಲ್ಪಕಾಲಿಕವಾಗಿತ್ತು. ರಾಣಿ ಅನಾರೋಗ್ಯಕ್ಕೆ ಒಳಗಾದಳು ಮತ್ತು ಕೆಲವು ದಿನಗಳ ನಂತರ ನಿಧನರಾದರು. ಕೆಲವು ವರ್ಷಗಳ ನಂತರ ರಾಜನು ವಯಸ್ಸಾಗುತ್ತಾ ದುರ್ಬಲಗೊಳ್ಳಲು ಪ್ರಾರಂಭಿಸಿದನು. ಆದ್ದರಿಂದ ಅವನು ಮತ್ತೆ ಮದುವೆಯಾದನು. ಈ ರಾಣಿ ನೋಟದಲ್ಲಿ ತುಂಬಾ ಸುಂದರವಾಗಿದ್ದಳು, ಆದರೆ ಅವಳ ಹೃದಯವು ಶುದ್ಧವಾಗಿರಲಿಲ್ಲ. ಅವಳು ಪ್ರತಿದಿನ ತನ್ನ ಮಾಯಾ ಕನ್ನಡಿಯನ್ನು ನೋಡುತ್ತಾ ತನ್ನನ್ನು ತಾನೇ ಅದೇ ಪ್ರಶ್ನೆಯನ್ನು ಕೇಳಿಕೊಳ್ಳುತ್ತಿದ್ದಳು. ಎಲ್ಲರಿಗಿಂತ ಸುಂದರಿ ಯಾರು ಎಂದು ನನಗೆ ಹೇಳು. ಅವಳು ಶಾಂತವಾಗಿ ಉತ್ತರಿಸಿದಳು, ನಿನಗಿಂತ ಬೇರೆ ಯಾರೂ ಹೆಚ್ಚು ಸುಂದರವಾಗಿರಬಹುದು. ಈ ಉತ್ತರವನ್ನು ಕೇಳಿ ರಾಣಿ ಸಂತೋಷಪಟ್ಟಳು. ಈ ಹೆಮ್ಮೆಯ ರಾಣಿಯ ಆಗಮನದೊಂದಿಗೆ ಅರಮನೆಯಲ್ಲಿ ಎಲ್ಲವೂ ಬದಲಾಗಲು ಪ್ರಾರಂಭಿಸಿತು ಮತ್ತು ಅವಳ ಕಾರ್ಯಗಳಿಂದಾಗಿ ರಾಜನು ಬಹಳಷ್ಟು ಬಳಲಿದನು. ಇಷ್ಟೊಂದು ಹಾನಿಯನ್ನುಂಟು ಮಾಡಿದ್ದ ಸಮಸ್ಯೆಗಳಿಂದಾಗಿ ರಾಜನು ಅರಮನೆಯನ್ನು ತೊರೆಯಬೇಕಾಯಿತು. ಹೆಮ್ಮೆಯ ರಾಣಿ ಈಗ ತನಗೆ ಇಷ್ಟ ಬಂದಂತೆ ಮಾಡಲು ಸಾಧ್ಯವಾಯಿತು ಎಂದು ತುಂಬ ಸಂತೋಷಪಟ್ಟಳು. ವರ್ಷಗಳು ಕಳೆದವು ಮತ್ತು ಸ್ನೋವೈಟ್ ತುಂಬಾ ಸುಂದರ ಯುವತಿಯಾದಳು. ಸ್ವಲ್ಪ ದೂರದಲ್ಲಿರುವ ನದಿಯಲ್ಲಿ ನೀರು ಕುಡಿಯುತ್ತಿದ್ದ ರಾಜಕುಮಾರ ಸ್ನೋವೈಟ್ನ ನೆರಳನ್ನು ನೋಡಿದನು. ಅವನಿಗೆ ಸ್ನೋವೈಟ್ ಸಿಗಲಿಲ್ಲ, ಆದರೆ ಅವಳ ಸುತ್ತಲೂ ಕೆಲವು ನೆರಳುಗಳನ್ನು ನೋಡಿದನು. ಒಂದು ದಿನ ರಾಣಿ ಮತ್ತೆ ಜಾದೂ ಇಸೇನನ್ನು ಕೇಳಿದಳು, ಎಲ್ಲರಿಗಿಂತ ಸುಂದರಿ ಯಾರು ಎಂದು ನನಗೆ ಹೇಳು. ಅವನು ಉತ್ತರಿಸಿದನು, ನೀನು ತುಂಬಾ ಸುಂದರವಾಗಿದ್ದೀಯಾ, ನೀನು ತುಂಬಾ ಸುಂದರವಾಗಿದ್ದೀಯಾ. ಜಾದೂ ಇಸೇನ್ನ ಉತ್ತರವನ್ನು ಕೇಳಿ ರಾಣಿ ತುಂಬಾ ಕೋಪಗೊಂಡಳು. ರಾಣಿ ತನ್ನ ಮೊದಲ ಅಧಿಕಾರಿಯನ್ನು ಕರೆದು ಅವನಿಗೆ ಅಪಾಯಕಾರಿ ಆದೇಶವನ್ನು ನೀಡಿದಳು. ನನಗೆ ಭರವಸೆ ನೀಡು, ಸ್ನೋವೈಟ್ನನ್ನು ಕಾಡಿಗೆ ಕರೆದುಕೊಂಡು ಹೋಗಿ ಅವಳ ಹೃದಯವನ್ನು ನನಗೆ ತನ್ನಿ. ಹಾಗೆಯೇ ಆಯಿತು. ಸೈನಿಕ ಸ್ನೋವೈಟ್ನನ್ನು ರಾಣಿಯ ಬಳಿಗೆ ಕರೆದೊಯ್ದನು. ಮೊದಲು ಬಾ ಸ್ನೋವೈಟ್, ನೀನು ಅರಮನೆಯಲ್ಲಿ ಬೇಸರಗೊಂಡಿರಬೇಕು ಎಂದು ನಾನು ಭಾವಿಸುತ್ತೇನೆ. ಕಾಡಿಗೆ ಹೋಗಿ ಸ್ವಲ್ಪ ತಾಜಾ ಗಾಳಿಯನ್ನು ಪಡೆಯಿರಿ. ನನ್ನ ವೇಗದ ಬೇಟೆಗಾರ ನಿನ್ನನ್ನು ನೋಡಿಕೊಳ್ಳುತ್ತಾನೆ. ಸೈನಿಕ ಸ್ನೋವೈಟನ್ನು ಕರೆದಂದನು. ಒಬ್ಬ ಸೈನಿಕನು ರಾಣಿ ಆದೇಶಿಸಿದ್ದನ್ನು ಮಾಡಬೇಕಾಗಿತ್ತು. ಅದನ್ನು ಮಾಡು, ಅವನು ಹೇಳಿದನು. ಈಗೋ ಅವಳ ಮೃದುವಾದ ತುಟಿಗಳು. ಸೈನಿಕನು ಸ್ನೋವೈಟ್ಗೆ ಹಾನಿ ಮಾಡಲಿಲ್ಲ. ಸ್ನೋವೈಟ್ ಎಂದಿಗೂ ಕೋಟೆಗೆ ಹಿಂತಿರುಗಬಾರದು ಎಂದು ಅವನು ಬಯಸುತ್ತಾನೆ ಎಂದು ಅವನ ಹೃದಯದಲ್ಲಿ ಅರಿತುಕೊಂಡನು. ಸೂರ್ಯ ಮುಳುಗುತ್ತಿದ್ದಂತೆ ಸೈನಿಕ ದಟ್ಟವಾದ ಕಾಡಿನಲ್ಲಿ ಸ್ನೋವೈಟ್ ಒಂಟಿಯಾಗಿ ತುಂಬಾ ಭಯಭೀತಳಾದಳು. ಅವಳು ಮರದ ಕೆಳಗೆ ಕುಳಿತು ಅಳಲು ಪ್ರಾರಂಭಿಸಿದಳು. ಅವಳು ನಿದ್ರೆಗೆ ಜಾರುವವರೆಗೂ ಅಳುತ್ತಲೇ ಇದ್ದಳು. ಬೆಳಿಗ್ಗೆ ಸ್ನೋವೈಟ್ ಪಕ್ಷಿಗಳ ಶಬ್ದಕ್ಕೆ ಎಚ್ಚರಗೊಂಡು ಅವಳಿಗೆ ಹೋಗಲು ಸ್ಥಳವಿಲ್ಲ ಎಂದು ಹೇಳಿದಳು. ಸಣ್ಣ ಪಕ್ಷಿಗಳು ಅವಳಿಗೆ ಅವಳ ಮನೆಗೆ ದಾರಿ ತೋರಿಸಿ ಅವಳನ್ನು ಅವಳ ಮನೆಗೆ ಕರೆದೊಯ್ದವು ಮತ್ತು ಹೀಗೆ ಅವಳ ಮನೆ ತಲುಪಿತು. ಅವಳು ಯಾವುದೇ ಭಯವಿಲ್ಲದೆ ತನ್ನ ಮನೆಯ ಬಾಗಿಲು ತೆರೆದಳು, ಆದರೆ ಹಾಗೆ ಮಾಡುವುದು ಅವಳಿಗೆ ತುಂಬಾ ಕಷ್ಟಕರವಾಗುತ್ತಿತ್ತು. ಆದ್ದರಿಂದ ಅವಳು ಮನೆಯನ್ನು ಸ್ವಚ್ಛಗೊಳಿಸಲು ಮತ್ತು ಅದನ್ನು ಚೆನ್ನಾಗಿ ತೊಳೆಯಲು ಪ್ರಾರಂಭಿಸಿದಳು. ಮನೆಯನ್ನು ಸ್ವಚ್ಛಗೊಳಿಸಿದ ನಂತರ ಸ್ನೋವೈಟ್ ಸಣ್ಣ ಪಾತ್ರೆಗಳಲ್ಲಿ ಆಹಾರವನ್ನು ಬೇಯಿಸಿದಳು. ನಂತರ ಅದನ್ನು ತಿಂತಿದ್ದಳು. ಮನೆಯಲ್ಲಿ ಎಲ್ಲದರಂತೆ ಹಾಸಿಗೆಗಳು ಸಣ್ಣವಾಗಿದ್ದವು, ಆದರೆ ಸ್ನೋವೈಟ್ ಎಲ್ಲಿ ಜಾಗ ಸಿಕ್ಕರೂ ಅವುಗಳನ್ನು ತೆಗೆದುಕೊಂಡು ಹೋದಳು. ನಾನು ಇಂದು ಸಂಜೆ ಇಲ್ಲಿ ಮಲಗಿದ್ದೇನೆ ಎಂದು ಅವಳು ಭಾವಿಸಿದಳು. ನಾನು ಹಿಂತಿರುಗಿದಾಗ ಮನೆ ತುಂಬ ಸ್ವಚ್ಛವಾಗಿದ್ದು ರುಚಿಕರವಾದ ಆಹಾರ ಬಡಿಸಲಾಗುತ್ತಿದೆ ಎಂದು ನೋಡಿ ನನಗೆ ತುಂಬ ಸಂತೋಷವಾಯಿತು. ಅಭ್ಯಾಸವಿಲ್ಲದೆ ಒಬ್ಬ ವ್ಯಕ್ತಿ ಆಹಾರವನ್ನು ಬೀಳಿಸುವುದನ್ನು ನೋಡಲು ಎಲ್ಲರೂ ಬರುತ್ತಿದ್ದರು ಮತ್ತು ಇನ್ನೊಬ್ಬರು ಇಲ್ಲಿ ಏನು ನಡೆಯುತ್ತಿದೆ ಎಂದು ನಾನು ಆಶ್ಚರ್ಯಪಡುತ್ತಿದ್ದೇನೆ ಎಂದು ಹೇಳಿದರು. ಅವನು ರಸ್ತೆಯಲ್ಲಿ ನಿಂತಿದ್ದಾನೆ ಮತ್ತು ಅಲ್ಲಿ ಯಾರೋ ಕುಳಿತಿದ್ದಾರೆ ಎಂದು ನೋಡಿದನು. ಯಾರು ತೊಂದರೆ ಉಂಟು ಮಾಡಿದರು? ಯಾರು ಮಾಡಿದರು? ನನಗೆ ಸ್ವಲ್ಪ ನಾಚಿಕೆಯಾಗುತ್ತಿದೆ. ನಾನು ಇದಕ್ಕೆ ಉತ್ತರಿಸಬಲ್ಲೆ. ಮಂಜು ಹೇಳಿತು, ನಾನು ನನ್ನ ಕೋಣೆಗೆ ಹೋಗಿ ವರ್ಷಗಳೇ ಕಳೆದಿವೆ ಎಂದು. ಅವನ ಬೆಡ್ನ ಮೇಲೆ ಒಬ್ಬ ಸುಂದರ ಹುಡುಗಿ ಮಲಗಿದ್ದಳೆಂದರಿಂದ ಅವನ ಪಾದಗಳ ಮೇಲೆ ನೆಲ ಜಾರಿತು. ಅವರ ಧ್ವನಿಯನ್ನು ಕೇಳಿ ಸ್ನೋವೈಟ್ನ ಕಣ್ಣುಗಳು ಅಗಲವಾಗಿ ತೆರೆದವು. ಅವಳು ತುಂಬ ಜನರನ್ನು ಮರೆತಿದ್ದಳು. ಸ್ನೋವೈಟ್ ಸ್ವಲ್ಪ ಹಿಂಜರಿದಳು. ನನ್ನ ಹೆಸರು ಸ್ನೋವೈಟ್. ನಾನೇನಾದರೂ ತಪ್ಪುಗಳನ್ನು ಮಾಡಿದ್ದರೆ ದಯವಿಟ್ಟು ನನಗೆ ಕ್ಷಮಿಸಿ. ನೀವು ನಮಗಾಗಿ ಅಡುಗೆ ಮಾಡಿ ಸ್ವಚ್ಛಗೊಳಿಸುತ್ತೀರಿ ಎಂದು ನಮಗೆ ಖಚಿತವಾಗಿತ್ತು. ಅವಳೆ ಹೇಳಿದಳು, ಮತ್ತು ನಾವು ಒಟ್ಟಿಗೆ ವಾಸಿಸುತ್ತೇವೆ. ಅವಳೆ ಹೇಳಿದಳು, ಇದು ಆಂಗ್ರಿ ಲ್ಯಾಂಬ್ ಮತ್ತು ನಾನು ಈ ಕಡೆ ಇದ್ದೇನೆ. ಈಗ ಅವಳ ಬಳಿಗೆ ಹೋಗೋಣ.
ಅವಳು ಅವರಿಗೆ ಇಡೀ ಕಥೆಯನ್ನು ಹೇಳಿದಳು. ಕಥೆಯನ್ನು ಕೇಳಿ ಅವಳು ತುಂಬಾ ದುಃಖಿತಳಾದಳು. ಅವರು ಅವಳನ್ನು ತಮ್ಮಂದಿಗಿರಲು ಕೇಳಿಕೊಂಡರು. ಸ್ನೋವೈಟ್ ಒಪ್ಪಿಕೊಂಡಳು ಮತ್ತು ಯಾವಾಗಲೂ ಅವರಿಗೆ ಸಹಾಯ ಮಾಡುತ್ತಿದ್ದರು. ಅವರು ಅದ್ಭುತವಾದ ದಿನವನ್ನು ಕಳೆಯುತ್ತಿದ್ದರು. ಆದರೆ ಈ ಮೋಜು ಹೆಚ್ಚು ಕಾಲ ಉಳಿಯಲಿಲ್ಲ. ಒಂದು ದಿನ ರಾಣಿ ಅವಳನ್ನು ಕೇಳಿದಳು, ಹೇಳಿ, ಎಲ್ಲರಿಗಿಂತ ಸುಂದರಿ ಯಾರು? ಮಂಜು ಉತ್ತರಿಸಿತು, ನೀವು ತುಂಬಾ ಸುಂದರವಾಗಿದ್ದೀರಿ ಎಂದು ಅವಳು ಭಾವಿಸಿದಳು. ನನಗೆ ಗೊತ್ತಿಲ್ಲ, ಯಾರೂ ಮಾಡಲಿಲ್ಲ. ಮತ್ತು ರಾಣಿ ಇದನ್ನು ಮಾಡಲು ನಿರ್ಧರಿಸಿದ್ದಾರೆ. ಅವರಿಬ್ಬರನ್ನೂ ಬಿಳಿ ಮುತ್ತಿನೊಂದಿಗೆ ಮನೆಗೆ ಹೋಗಿ ಅವರ ಕೆಲಸಕ್ಕೆ ಕಳುಹಿಸುವುದರ ಮೂಲಕ ಮತ್ತೊಂದು ಸಂತೋಷದ ಬೆಳಗನ್ನು ಕಳೆದರು. ಅವರಲ್ಲಿ ಒಬ್ಬರು ಮತ್ತೆ ಇಡೀ ಕಥೆಯನ್ನು ಹೇಳಿದರು. ಅಪರಿಚಿತರು ಬಾಗಿಲನಲ್ಲಿದ್ದಾರೆ ಮತ್ತು ಮನೆಯಲ್ಲಿ ಯಾರೂ ಇಲ್ಲದಾದರೆ ಸರಿ, ಆದರೆ ನೀವು ತಡರಾತ್ರಿಯವರೆಗೆ ಹೋಗುತ್ತಿದ್ದಾಗ ಸಡನ್ನಾಗಿ ಬಾಗಿಲು ತಟ್ಟಿತು. ಅಜಯ್, ಬೇರೆ ಯಾರು? ನೀವು ಹೊರಗಿನಿಂದ ಬಂದಿದ್ದೀರಾ? ಕೋಟ್ ಧರಿಸಿದ ಒಂದು ವೃದ್ಧ ಮಹಿಳೆಯ ಧ್ವನಿ. ನಾನು ಹಾನಿ ಮಾಡಲು ಬಯಸುವುದಿಲ್ಲ, ನೀವು ಬಾಗಿಲು ತೆರೆಯಿರಿ. ಆ ಗುಂಪು ನಡುವೆ ಒಂದು ವೃದ್ಧ ಮಹಿಳೆಯನ್ನು ನೋಡಿದಳು. ಅವಳು ನನಗೆ ಹಾನಿ ಮಾಡುತ್ತಾಳೆ ಎಂದು ಭಾವಿಸಿದಳು ಮತ್ತು ಅವಳು ಬಾಗಿಲು ತೆರೆದಳು ಮತ್ತು ಅವಳು ಹೀಗಿದ್ದಳು, ನೀವು ನನ್ನನ್ನು ನಿಂದಿಸಿದ್ದರೆ ನಾನು ನಿಮಗೆ ಕೊಡುತ್ತೇನೆ. ಮತ್ತು ಅವಳನ್ನು ಒಳಗೆ ಕರೆದುಕೊಂಡು ಅವಳಿದ ಒಂದು ಕಪ್ ಪ್ರಕ್ರಿಯೆ. ನನ್ನ ಮಗು, ನನ್ನ ಬಳಿ ಹಣವಿದೆ, ನಿಜವಲ್ಲ, ಆದರೆ ನಿಮಗಾಗಿ ಒಂದು ಕುತೂಹಲಕರ ಕಥೆ ಇದೆ. ಅವಳು ಅದನ್ನು ತೆಗೆದುಕೊಂಡ ತಕ್ಷಣ ಅವಳು ಅಕಸ್ಮಾತಾಗಿ ಮೂರ್ಛೆ ಹೋಗಿದ್ದಳು. ಈ ವೃದ್ಧ ಮಹಿಳೆ ಬೇರೆ ಯಾರೂ ಅಲ್ಲ, ಅದೇ ಹೆಮ್ಮೆಯ ರಾಣಿ. ಆದರೆ ಅದರಲ್ಲಿ ಎಷ್ಟೊಂದು ವಿಷಯಗಳಿದ್ದವು ಎಂದರೆ ಸ್ನೋವೈಟ್ ತುಂಬಾ ನಿದ್ರೆಗೆ ಜಾರಿದಳು. ಪಪ್ಪಾಜಾಲ ಟಿಪ್ಸಿ ಮನೆಗೆ ಬಂದು ಸ್ನೋವೈಟ್ ನೆಲದಲ್ಲಿ ಮಲಗಿದ್ದಳನ್ನು ನೋಡಿದನು. ಅವನು ಆ ಸಮಾಧಾನವನ್ನು ನೋಡಿದನು. ಮತ್ತು ನಪುಂಸಕರು ತುಂಬಾ ಸುಂದರವಾಗಿದ್ದರೂ ಅವಳನ್ನು ಒಂದು ದೊಡ್ಡ ಪಾತ್ರೆಯ ಒಳಗೆ ಇಟ್ಟು ಕಾಡಿನಲ್ಲಿರುವ ಸ್ಥಳಕ್ಕೆ ಹೋದರು. ಅಲ್ಲಿ ಅವರ ಸ್ನೇಹಿತರು ಅವಳನ್ನು ಭೇಟಿ ಮಾಡಬಹುದು. ಒಂದು ದಿನ ರಾಜಕುಮಾರ ಕಾಡಿಗೆ ಹೋದನು. ಅಲ್ಲಿ ಇಬ್ಬರು ಅವನಿಗೆ ಸ್ನೋವೈಟ್ ಮಲಗಿದ ಸ್ಥಳಕ್ಕೆ ದಾರಿ ತೋರಿಸಿದರು. ಸಮಾಧಿಯಾದ ನದಿಯಲ್ಲಿ ತಾನು ಕಂಡ ಸುಂದರ ರಾಜಕುಮಾರಿಯ ನೆರಳನ್ನು ನೋಡಿ ರಾಜಕುಮಾರ ಆಶ್ಚರ್ಯಚಕಿತನಾದನು. ಅವನ ಕನಸಿನ ರಾಜಕುಮಾರಿ ಅವನ ಮುಂದೆ ಮಲಗಿದ್ದಳು. ರಾಜಕುಮಾರ ಶಿಷ್ಯನನ್ನು ಪಕ್ಕಕ್ಕೆ ತಳ್ಳಿ ಸ್ನೋವೈಟ್ಗೆ ಮುತ್ತು ಕೊಟ್ಟನು. ಮತ್ತು ತಕ್ಷಣವೇ ರಾಜಕುಮಾರ ಮತ್ತು ರಾಜಕುಮಾರಿಯ ಕನಸುಗಳು ನನಸಾದವು. ಅವರ ಪ್ರೀತಿ ಗೆತ್ತು ಸ್ನೋವೈಟ್ ಮತ್ತೆ ಗುಣಮುಖರಾದಳು. ರಾಜನು ತನ್ನ ಮಗಳಿಗೆ ಮಾಡಿದ ಅನ್ಯಾಯದ ಬಗ್ಗೆ ತಿಳಿದು ಮಾಯಾ ಕನ್ನಡಿಯನ್ನು ಒಡೆದನು ಮತ್ತು ಆ ಕಲ್ಲು ಹೃದಯದ ರಾಣಿಯನ್ನು ಅರಮನೆಯಿಂದ ದೂರ ಕಳಿಸಲಾಯಿತು. ಸ್ನೋವೈಟ್ ತನ್ನ ತಂದೆಯ ಅರಮನೆಗೆ ಮರಳಿದಳು. ಸ್ನೋವೈಟ್ ಮತ್ತು ಮದುವೆ ಬಹಳ ವೈಭವ ಮತ್ತು ಪ್ರದರ್ಶನದೊಂದಿಗೆ ನಡೆಯಿತು. ಸ್ನೋವೈಟ್ ಮತ್ತು ರಾಜ ಒಟ್ಟಿಗೆ ತುಂಬಾ ಸಂತೋಷಪಟ್ಟರು.